ಸರ್ ನಾವು 2 ದಿನ ಹೋಗಿದ್ದೋ ಹೋದ ಮಾತಾಡ್ಸ್ಕೊ ಬಂದು ಅಷ್ಟೇ ಸರ್. ಅದೇ ಸರ್ ಇದೇ ನಮ್ಮ ಪರಿಸ್ಥಿತಿ. ನಾವೇನು ಅವ್ರನ್ನೇ ಕರ್ಕೊಬರೋದು ನಾವು ಬೇಲ್ ಕೊಟ್ಟು ನಾವು ಬಿಡ್ಸ್ಕೊಬತ್ತೀವಿ ಅನ್ನೋದು ಏನು ನಮ್ಮ ಏನೂ ಇಲ್ಲ. ಅವ್ರು ಕರ್ಕೋಗೋರೆ ಬರಲಿ ಬೇಕಾದ್ರೆ, ಇಲ್ಲ ಅಂದರೆ ಇನ್ನೂ ಒಂದು 6 ತಿಂಗಳು 1 ವರ್ಷ ಇದ್ದೆ ಅವ್ರು ಏನು ಶಿಕ್ಷೆ ಕೊಡ್ತಾರೆ ಶಿಕ್ಷೆ ಅನ್ಭವಿಸ್ಕೊ ಬರಲಿ ಅಷ್ಟೇ. ನಾವೇನು ಮಾಡ್ತಾವೆ ಸರ್. ಈಗ ನಾವಿಟ್ಟು ಅನ್ನೋದೇ ನಮಗೆ ಕಷ್ಟ ಆಗೋದು. ಈಗ ಅದರೊಳಕ್ಕೆ ನಾವು ಇವ್ರದ್ದು ಸಾಲ ಮಾಡಿ ಏನೋ ಒಂದು 5,000 10,000 ಊಟ ಕೊಟ್ಬಿಟ್ಟು ಬಿಡ್ಸ್ಕೊಬರುತ್ತೆ. ಲಕ್ಷಾಂತರ ರೂಪಾಯಿ ಬೇಕು. ಎಲ್ಲಿ ತರ್ಮ ನಾವು ಈಗ ಒಂದು TV ಅಂಗಡಿ ಅದೇ ಕಂಡವ್ರ ಜಾಗದಲ್ಲಿ ಮರಿಕೊಂಡು ನಾವು ಇದರಲ್ಲಿ ಏನೋ ನಾವು ಗಂಡ ಹೆಣ್ತಿರೋ ಜೀವನ ಮಾಡ್ಕೊ ಹೋಗ್ತಾವೆ. ಜೈಲಿ ಊಟ ತಿನ್ಕೊಂಡು ಕಾಲ ಕಳೀತಾವೆ. ಯಾವುದೂ ಇಲ್ಲ ಸರ್, ನಮ್ಗೆ ಅವೇನು ಹೇಳಿಲ್ಲ ಸರ್. ಅವರು ಪರ್ಸೆಂಟ್ ಅದೇ ಇಲ್ಲ. ನಮ್ಮ ಜೈಲಿನ ಊಟ ಉಂಟಾವೆ, ಜೈಲಿನ ಊಟ ಕೊಡ್ತಾವ್ರೆ 3 ಟೈಮು ಉಂಟಾವೆ ಅಂದರು ಅಷ್ಟೇ ಸರ್. ಪ್ರತಿದಿನ ಫೋನ್ ಮಾಡ್ತಿದ್ರು ನಿಮ್ಮ ಹಿಂದೆ ಹೊರಗಡೆ ಇದ್ದಾಗ? ಇಲ್ಲ ಸರ್, ನಮಗೇನು ಯಾವುದು ಹೊರಗಡೆ ಆವಾಗಿಂದ ನಮಗೆ ಫೋನೇ ಮಾಡಿಲ್ಲ ಸರ್ ಅವರು. ಹೋಯ್ತೀವಿ ನಾವು ಒಂದು ಈಗ 15 ದಿವಸ 2 ತಿಂಗಳು ಆಯ್ತಲ್ವಾ, 15 ದಿನಕ್ಕೆ ಹೋಗಿ 2 ಸತ್ತು ಹೋಗಿ ನೋಡ್ಕೊಂಬಂದಿವಿ. ನಾವು 2 ಸತ್ತು ಹೋಗಿವಿ, ನನ್ನ ಮಗಳು 1 ಸತ್ತು ಹೋಗೋಳೆ, 3 ಸತ್ತು ಹೋಗಿವಿ ಅಷ್ಟೇ. ಲಾಯರ್ ಕಟ್ಟಬೇಕು ಅಂದರೆ ನೀವು ಕೇಳ್ತೀರಿ ಏಕ್ತಮ್ಮ 50,000 ಕೊಡಿ, 20,000 ಕೊಡಿ, 10,000 ಕೊಡಿ ಅಂತ. ನಾವು ಎಲ್ಲಿಂದ ತಂದು ಕೊಡ್ಮೆ? ಆಗೋದಿಲ್ಲ ಸರ್. ನಮಗೆ ದುಡ್ದು ಜೇಲು ಉಂಡ್ರೆ ಉಂಟು, ಇಲ್ಲ ಸರ್. ಜಮೀನಾರು ಇದ್ದಿದ್ರೆ ಬೇಕಾದ್ರೆ 1 ಎಕರೆ ಇದ್ದಿದ್ರೆ ಬೇಕಾದ್ರೆ ಒಂದು 20 ಗುಂಟೆ ಹೋದ್ರೆ ಅಂದ್ಬಿಟ್ಟು ಬೇಕಾದ್ರೆ ಮಾರ್ಬಿಡ್ಬೋದಾಯಿತು. ಅದು ಇಲ್ವಲ್ಲ ಸರ್ ನಮಗೆ. ಅದು ಅದು ನಮಗೆ ಗೊತ್ತಿಲ್ಲ ಸರ್. ನೀವು ಅದು ಅಲ್ಲೇ ಕೇಳ್ಬೇಕು, ನಮ್ಗೆ ಕೇಳಿದ್ರೆ ನಮ್ಗೇನು ಗೊತ್ತು, ನಾವು ಹೋಗಿದ್ವ ಸರ್. ಅಲ್ಲ ಬೇಜಾರಾಯ್ತದೆ, ಬೇಜಾರಾದ್ರೆ ನಾವು ಹೋಗಿ ಏನು ಮಾಡೋಕ್ಕೆ ಸಾಧ್ಯ ಅದ ನಮ್ಮ ಕೈಲಿ? ಹೇಳೋಕ್ಕಾಗದ? ಇಲ್ಲ ನಾವು ಹೋಗಿ ಅವ್ರನ್ನ ನೀವು ಇಂಥ ತಿಂತಾ ಇದ್ದೀರಿ, ನಮ್ಮ ಹುಡುಗರು ಇಂಥದ್ದು ಬಿಡ್ತಾಯಿದ್ರಿ ನಾವು ಕೇಳೋಕ್ಕಾಗದ? ಆಗೋಲ್ಲ ಸರ್. ದುಡ್ಡು ಇರೋರ್ದು ಏನೋ ಸರ್. ನಾವು ಹೇಳಿಲ್ವ ಸರ್, ಅವ್ರು ಜೈಲಿನ ಊಟವಂತೆ, ಜೈಲಿನ ಊಟ ಅವ್ರು ಕೊಡ್ತಾಯಿದ್ದಾರಂತೆ, ಮುದ್ದೆ ಅನ್ನ ಸಾಂಬಾರು ಏನೋ ಆ ಜೈಲಿನ ಊಟ ಉಣ್ಕೊಂಡು ಕಾಲ ಕಳೀತಾವ್ರೆ. ಸರಿ ಸರ್, ಕರ್ಕೋಗಿರೋರು ಒಳ್ಳೆ ಊಟ ಮಾಡ್ತಾವ್ರೆ. ಈಗ ಇವ್ರಿಗೆ ಊಟ ಇಲ್ಲ, ಒಳ್ಳೆ ಊಟ ಜೈಲಿನ ಊಟ, ನಾವು ಯಾರನ್ನ ಕೇಳ್ಮಂಗಂತ? ಆಯ್ತಾ ಇಲ್ಲ, ಯಾರನ್ನ ಕೇಳೋಕ್ಕೂ ಇಲ್ಲ ಸರ್. ಅವರು ದರ್ಶನ ದಂಡಕ್ಕೂ ಹೋಗಿಲ್ಲ ಸರ್. ಅವರು ಮಾತಾಡ್ಸೋಕ್ಕೂ ಅವ್ರಿಗೂ ದುಡ್ಡು ಅಂತ ಇಲ್ಲ ಸರ್. ಇಲ್ಲೂ ಅಂತ ಹೋಗೇ ಇಲ್ವಂತ ಅವ್ರ ದಂಡಕ್ಕೆ. ಇಲ್ಲ, ಮೀಟೇ ಮಾಡಿಲ್ವಂತ ಸರ್. ಅವರು ಬಿಡ್ತಾ ಇಲ್ವಂತ ಸರ್. ಅವ್ರನ್ನ ಮೀಟ್ ಮಾಡೋಕ್ಕೆ ಅವರೇ ಒಂಥವಿದ್ದಾರಂತೆ, ಇವರೇ ಒಂಥವಿದ್ದಾರಂತೆ. ಬಂದೀವಿ, ಅವ್ರು ಬಿಡ್ಸ್ಕೊ ಬಂದಾಗ ಬರ್ತೀವಿ, ಇಲ್ಲವ್ರು ಇಲ್ಲೇ ಇರ್ತೀವಿ ನಾವು. ನೀವೇನು ಥರ ಕೆಡ್ಸ್ಕೊಬೇಡಿ, ಹೋದ್ವಿ ಅಷ್ಟೇ. ಅಂದರೆ ಇದೀಗ ನಿಮ್ಮ ಮಗ ಹೊರಗಡೆನೇ ಬರಲಿಲ್ಲ ಅಂದರೆ ನಿಮ್ಮ ಕತೆ? ಸರಿ ಸರ್, ಹೊರಗಡೆ ಬರಲಿಲ್ಲ ನಾವೇ ಮಾಡ್ಕೋದು. ನಾವು ಕರ್ಕೊಬರ್ಕೋದೆ 1 ಲಕ್ಷ 2 ಲಕ್ಷ ಕಟ್ಬಿಟ್ಟು ನಾವು ಗೇದೆ ಕೂಲಿಲಿ. ಈಗ ಬೇಗ ಬಿಡ್ಸ್ಕೊಬರ್ಲಿ ಅಂತ ಕೇಳ್ಕೊತೀರ ಹೋಗ್ಲಿ? ಯಾರನ್ನ ಕೇಳ್ಮೆ ಸರ್ ಹೋಗಿ? ಎಲ್ಲಿಗೆ ಹೋಗಿ ಕೇಳ್ಮೆ ಸರ್ ಅವ್ರನ್ನ? ಅವ್ರ ಮನೆ ತಕ್ಕ ಹೋಗ್ತಾನೆ ಅದ ನಾವು. ಇಲ್ಲ ಅವ್ರವ್ರ ಲಾಯರ್ ನೇಮಿಸ್ಕೊಂಡಿದ್ದಾರೆ. ಏನಾದ್ರು ಗೊತ್ತಿಲ್ಲ ಸರ್ ನಮಗೆ. ಯಾರ್ಯಾರಿಗೆ ಇದು ಮಾಡಿದಾರೋ, ಯಾರ್ಯಾರು ಬಿಟ್ಟಿದ್ದಾರೋ ಅವೆಲ್ಲ ನಮಗೆ ಗೊತ್ತಿಲ್ಲ ಸರ್. ಹೋಗ್ಲಿ, ಇದುವರೆಗೂ ಯಾರು ಲಾಯರ್ ಮೇಟ್ ಮಾಡಿದಾರಂತ ನಿಮ್ಮ ಮಗನ್ನ? ಇಲ್ಲ ಸರ್, ಯಾರೂ ಹೋಗಿಲ್ಲ ಅಲ್ಲಿಗೆ. ಅವ್ರು ಕರ್ಕೋಗಿರೋರು ಬಿಡ್ಸ್ಕೊಬರ್ಲಿ, ಇವತ್ತಿಲ್ಲವ್ರಿ 4 ತಿಂಗಳಿಗೆ ಬರಲಿ. ಅದೇ ಮರ್ಮ ಹೋಯ್ತೀವಿ, ಇಲ್ಲಿ ಕೂಲಿ ಪಾಲಿ ಗೇದು ಬಿಡ್ತೀವಿ, ಒಂದು 15 1 ತಿಂಗಳಿಗೆ ಹೋಗ್ತೀವಿ, ಮಾತಾಡ್ಸ್ಕೊತೀವಿ, ಬರ್ತೀವಿ ಅಷ್ಟೇ. ಅದು ಬಿಟ್ರೆ ಇನ್ನೇನು ಅಷ್ಟೇ. ನಮ್ಮ ದುಡಿದ್ರಲ್ಲೇ ನಾವು ತಗೋಬೇಕು. ಅಲ್ಲೇನಾರ ಕೊಡೋಕೆ ಏನಾರು ವ್ಯವಸ್ಥೆ ಇತ್ತಾ ಹೋಗ್ಲಿ ನಿಮ್ಮ? ಇಲ್ಲ ಸರ್, ನಮ್ಗೆ ಯಾರೂ ಕೊಟ್ಟು ಇಲ್ಲ, ಯಾರು ನಮ್ಮ ದಂಡಕ್ಕೆ ಬರಲಿಲ್ಲ. ಕೊಟ್ರಾ? ಅಲ್ಲ, ಹಣ್ಣು ಪಣ್ಣು ಏನೋ ಒಂದು ಅರ್ಧ KG 1/4 KG 1 KG ಹಿಂಗೆ ತಗೋ ಕೊಟ್ಟಿವಿ. ಅದು ಹೆಂಗೆ ಅವರೇ ತಿಂದ್ರೋ ಇಲ್ಲ ಬೇರೆಯವ್ರು ತಿನ್ಕೊಂಡ್ರೋ ಅದು ನಮಗೂ ಗೊತ್ತಿಲ್ಲ ಸರ್. ಅದು ನಿಮ್ಗೆ ಹೋಗಿ ನಿಮ್ಮ ಮಗಂಗೆ ಹೋಗಿರ್ತಾನೆ ಗ್ಯಾರಂಟಿ? ಇಲ್ಲ, ಅದು ಗೊತ್ತಿಲ್ಲ ಸರ್ ನಮ್ಗೆ.